ಹಾಯ್ ಹೆಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಾಹಿನ್ಸ್ ಕಿಚನ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತೋ ಮುಖಾಂತರ ಮುಂದೆ ಬರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗೆ ಚಿಕನ್ ಚೀಸ್ ಬಾಲ್ಸ್ ಹೇಗೆ ಮಾಡೋದು ಮನೆಯಲ್ಲೇ ಸುಲಭ ರೀತಿಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನಲ್ಲಿ ಚಿಕನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಪೀಸ್ ಚಿಕನ್ ತಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕಿ ಅದನ್ನ ಒಂದು 6ರಿಂದ 7 ನಿಮಿಷ ಕ್ಲೀನಾಗಿ ಚಿಕನ್ನ ಬಾಯ್ಲ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಬಾಯ್ಲಿಗೆ ಇಟ್ಟಿದ್ದೀನಿ ನಾನೀಗ. ಈಗ ಚಿಲ್ಲಿ ಪೇಸ್ಟ್ನ ಮಾಡೋದು ಒಂದು ಹೇಳ್ಕೊಡ್ತೀನಿ. 5ರಿಂದ 6 ಇಲ್ಲಿ ಚಿಲ್ಲಿ ತೊಗೊಂಡಿದ್ದೀನಿ ನಾನು, ಗ್ರೀನ್ ಚಿಲ್ಲಿ. ಅದು ಕ್ಲೀನಾಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಒಂದ್ಸಲ ಗ್ರ್ಯಾಂಡ್ ಮಾಡ್ಕೊಳ್ಳಿ. ದಪ್ಪ ದಪ್ಪನೇ ಇರಲಿ, ಜಾಸ್ತಿ ಸಣ್ಣ ಮಾಡಬೇಡಿ. ಅದನ್ನ ನಾನಿಲ್ಲಿ ಒಂದು ಚಿಕ್ಕ ಬೌಲಿಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಇದಾಗಿದೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನಾನೀಗ. ಮಿಕ್ಸಿ ಜಾರಲ್ಲಿ ಒಂದು 6ರಿಂದ 7 ಪೀಸ್ ಬ್ರೆಡ್ನ ತಗೊಂಡು ಕ್ಲೀನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನೀಗ. ಇದು ನಂತರ ಮಿಕ್ಸಿ ಆನ್ ಮಾಡಿ ಜಸ್ಟ್ ಒಂದು ರೌಂಡ್ ಇದು ಮಿಕ್ಸಿ ಮಾಡ್ಕೊಳ್ಳಿ. ಜಾಸ್ತಿ ಫೈನ್ ಪೇಸ್ಟ್ ಮಾಡಬೇಡಿ, ಇದು ತರಿಯಾಗಿ ಬರಬೇಕು. ಮನೇಲೇ ಇದು ಬ್ರೆಡ್ ಕ್ರಮ್ಸ್ ಏನು ರೆಡಿ ಆಗುತ್ತೆ, ನೀವು ಮಾರ್ಕೆಟಿಂದ ಏನು ತಗೋಬೇಕಂತ ಇಲ್ಲ. ನಾನೀಗ ಒಂದು ಬೌಲ್ ತಗೊಂಡು ಇದನ್ನ ಹಾಕೋತಾ ಇದ್ದೀನಿ. ನಂತರ ಇದೆ ಈಗ ಚಿಕನ್ನ ನಾನೀಗ ಇದಕ್ಕೆ ಒಂದು ಪ್ಲೇಟಲ್ಲಿ ಇದನ್ನ ತೆಗಿತೀನಿ. ತೆಗೆದು ಚಿಕನ್ನ ಸ್ವಲ್ಪ ತಣ್ಣಗಾಗಕ್ಕೆ ಇಡಿ. ತಣ್ಣಗಾದ್ಮೇಲೆ ಇದನ್ನ ನೀವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕೈಯಲ್ಲೇ ಈ ಥರ ಬಿಡಿಸ್ಕೊಳ್ಳಿ. ಕ್ಲೀನಾಗಿ ಬರುತ್ತೆ, ಅದು ಬೆಂದಿರುತ್ತೆ, ಕ್ಲೀನಾಗಿ ಬರುತ್ತೆ. ಕೈಯಲ್ಲೇ ಇದು ಮಾಡ್ಕೊಳ್ಳಿ ನೀವು. ಈಗ ನಾನು ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ. ನನ್ನ ವೀಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ಥರ ನೋಡಿ, ಈ ಥರ ಏನಿದೆ ಕ್ಲೀನಾಗಿ ಚಿಕ್ಕದಾಗಿ ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಮತ್ತೆ ನಾನು ಪ್ಯಾನಿಗೆ ನೀರು ಹಾಕಿದ್ದೀನಿ. ಒಂದು 3ರಿಂದ 4 ಆಲೂಗೆಡ್ಡೆನ ಬೇಯಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ಕ್ಲೀನಾಗಿ ಅದನ್ನೂ ಕೂಡ ಬೇಯಿಸ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ ನಾನೇನೀಗ ಆಲೂಗೆಡ್ಡೆ ಬೇಯಿಸಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನ ಅದನ್ನ ಆ ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ಚಿಕನ್ನು ಕೂಡ ಏನು ಬೇಯಿಸಿ ಇಟ್ಕೊಂಡಿದ್ವಿ ಚಿಕ್ಕ ಪೀಸ್ ಮಾಡಿ ಅದನ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಚಿಲ್ಲಿ ಪೇಸ್ಟ್ ನಾನು ಮೊದಲು ನಿಮಗೆ ತೋರಿಸಿದ್ದೆ, ಚಿಲ್ಲಿ ಪೇಸ್ಟ್ನ ಹೇಗೆ ಮಾಡಿಕೊಂಡೆ ಅಂತ. ಅದನ್ನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ನಂತರ ಚಿಲ್ಲಿ ಫ್ಲೇಕ್ಸ್, ನೀವು ಖಾರ ಸ್ಪೈಸಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋಡಿ ಹಾಕ್ಕೊಳ್ಳಿ. ಮಕ್ಕಳು ಸ್ವಲ್ಪ ತಿನ್ನೋದಾದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಇಲ್ಲಿ ಒಂದು ಪೆಪ್ಪರ್ ಪೌಡರ್ ಹಾಕ್ಕೊಂಡೆ. ನಾನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಚೀಸ್, ಒಂದು ಮೊಜರೆಲ್ಲಾ ಚೀಸ್ 1 ಕಪ್ಪಷ್ಟು ಫುಲ್ ನಾನು ಹಾಕ್ಕೊಂಡಿದ್ದೀನಿ. ನಂತರ ಚೆಡರ್ ಚೀಸ್ ತಗೊಂಡಿದ್ದೀನಿ 1 ಕಪ್ಪಷ್ಟು. ಸೇಮ್ ಕ್ವಾಂಟಿಟಿಲಿ ಮೊಜರೆಲ್ಲಾ ಚೀಸ್ ಏನು ತಗೊಳ್ತೀರಾ ಅದೇ ಕ್ವಾಂಟಿಟಿಲಿ ಅದು ಕೂಡ ಹಾಕ್ಕೊಳ್ಳಿ. ನಂತರ ಒಂದು ಕೊತ್ತಂಬರಿ ಸೊಪ್ಪು 1 ಕಪ್ಪಲ್ಲಿ ಫುಲ್ ತಗೊಂಡಿದ್ದೀನಿ. ಈಗ ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನಿಮಗೆ ನೋಡಿ ಹಾಕ್ಕೊಳ್ಳಿ ಸಾಲ್ಟ್. ಯಾಕಂದರೆ ನೀವು ಏನು ಬೇಯಿಸಿರ್ತೀರ ಅದಕ್ಕೂ ಹಾಕ್ಕೊಂಡಿರ್ತೀರ. ಈಗ ಆಲೂಗೆಡ್ಡೆ ಆಗಲಿ ಚಿಕನ್ ಆಗಲಿ ಎಲ್ಲದಕ್ಕೂ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆಗಿದೆ. ಈಗ ನಾವು ಕೋಟಿಂಗ್ಗೋಸ್ಕರ ಒಂದು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸಾಲ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸಾಲ್ಟ್ ಟೇಸ್ಟಿಗೆ ಅಷ್ಟೇ, ಸ್ವಲ್ಪ ಸಾಲ್ಟ್. ನಂತರ ಅದಕ್ಕೆ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಅದನ್ನ ಕ್ಲೀನಾಗಿ ಬೀಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ. ಇದಾಗಿದೆ ಈಗ ನೋಡಿ. ಈಗ ನಾನು ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಫ್ರೈ ಮಾಡೋಕ್ಕೆ. ಮೊದಲೇ ಆಯಿಲ್ ಬಿಸಿ ಆಗಿರಬೇಕು. ನಾವೇನೀಗ ರೆಡಿ ಮಾಡಿ ಹಾಕುವಾಗ ಆಯಿಲ್ ಬಿಸಿ ಇರಬೇಕು. ಹಾಗಾಗಿ ನಾನು ಮೊದಲೇ ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನ ಈಗ ಬಾಲ್ಸ್ ಶೇಪ್ ಕೊಟ್ಟು ನಾನೀಗ ರೆಡಿ ಮಾಡ್ಕೊತೀನಿ. ಚಿಕ್ಕದಾಗಿ ಮಾಡ್ಕೊಳ್ಳಿ. ಸೈಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಕೊಟ್ಟು ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಎಲ್ಲ ಒಂದೇ ಪ್ಲೇಟಲ್ಲಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸ್ಟೆಪ್ ಮಾಡುವಾಗ ಈಸಿ ಆಗುತ್ತೆ. ಒಂದೊಂದೇ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಈಗ ನಾನೇನೀಗ ನಿಮಗೆ ಎಗ್
ಹೀಟ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲಿ ಕ್ಲೀನಾಗಿ ಕೋಟಿಂಗ್ ಕೊಡಿ, ಇದಕ್ಕೆ ಕ್ಲೀನಾಗಿ ಡಿಪ್ ಮಾಡಿ ಕೋಟಿಂಗ್ ಕೊಡಿ. ನೆಕ್ಸ್ಟ್ ನಾನೇನು ಬ್ರೆಡ್ ಕ್ರಮ್ಸ್ನ ನಿಮಗೆ ಮಾಡಿ ತೋರಿಸಿ ಅದು ತೆಗೆದಿಟ್ಕೊಂಡಿದ್ದೆ, ಅದರಲ್ಲಿ ಕ್ಲೀನಾಗಿ ಇದನ್ನ ಡಿಪ್ ಮಾಡಿ ಎಲ್ಲ ಕಡೆ ಹರಡಿಸಿ ಕ್ಲೀನಾಗಿ ತೆಗೆದಿಟ್ಕೊಳ್ಳಿ. ಇದಾಗಿದೆ ನೋಡಿ, ಈ ಥರ ಕ್ಲೀನಾಗಿ ಡಿಪ್ ಮಾಡ್ಕೊಳ್ಳಿ, ಜಾಗ ಎಲ್ಲೂ ಖಾಲಿ ಬಿಡಬೇಡಿ. ಈಗ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡು ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ನೀವು ಏನೀಗ ಬಾಲ್ಸ್ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸ್ಲೋ ಮಾಡ್ಕೋಬೇಡಿ. ನಂತರ ಇದನ್ನ ಸ್ಲೋ ಫ್ಲೇಮಲ್ಲಿ ಒಂದು 3 ನಿಮಿಷದಲ್ಲೇ ಇದು ಆಗಿಬಿಡುತ್ತೆ. ಯಾಕಂದರೆ ಒಳಗೆ ಏನು ನಾವು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಮೊದಲೇ ನಾವು ಬೇಯಿಸ್ಕೊಂಡಿದ್ದೀವಿ. ಈಗ ಹೊರಗೆ ಮಾತ್ರ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅವಾಗ ತನಕ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ ಇದನ್ನ. ಇದು ಟೊಮ್ಯಾಟೊ ಕೆಚಪ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಇದು ನಾನೀಗ ತೆಗೆದಿಟ್ಕೊತಾ ಇದ್ದೀನಿ. ಇದು ಟೊಮ್ಯಾಟೊ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.